ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಮಹಿಳೆ ತನ್ನ ಗಂಡನಿಗೆ ಗೊತ್ತಿಲ್ಲದೆ ಒಂದು ಡೀಮನ್ನ ಮದುವೆ ಆಗ್ತಾಳೆ. ಅದರೊಟ್ಟಿಗೆ ದೈಹಿಕವಾಗಿ ಮೂವ್ ಆಗ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಆ ಡೀಮನ್ ಅವಳನ್ನ ಬಿಟ್ಟು ಹೋಗಲ್ಲ. ಹೇಗೆ ಗಂಡನೊಟ್ಟಿಗೆ ಸಿಕ್ಕಿ ಹಾಕೋತಾಳೆ ಅಂತೆಲ್ಲ ಗೊತ್ತಾಗಬೇಕಾದ್ರೆ ಹೀಗೆ ಎಂಡ್ ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಕುಟುಂಬನ ತೋರಿಸ್ತಾರೆ. ಮೊದಲಿಗೆ ಅವರೆಲ್ಲರ ಪರಿಚಯ ನಿಮ್ಗಾಗಿ. ಇದು ಮನೆ ಯಜಮಾನ ಬೋವು, ಅವನ ಹೆಂಡತಿ ರಾಂತಿ, ಅವನ ತಮ್ಮ ಬಾಯುನ ಹೆಂಡತಿ ಸೀತಿ, ಬೋವನ ತಂಗಿ ಗೀತಾ, ಅಮ್ಮ ಡಯಾನ್, ಹಾಗೆ ಲಾಸ್ಟ್ ಅಲ್ಲಿ ಬೋವ ರಾಂತಿಯ ಮಗಳು ನೀನಾ. ಇಲ್ಲಿ ಬೋವ ಕೆಲಸ ಮಾಡೋದು ಶಿಪ್ ಅಲ್ಲಿ. ಒಂದ್ಸಲ ಮನೆಯಿಂದ ಹೊರಗೆ ಹೋದ್ರೆ ಸುಮಾರು ತಿಂಗಳು ಮನೆಗೆ ಬರೋದಿಲ್ಲ. ಬಂದ್ರೂ ಜಾಸ್ತಿ ದಿನ ಇರಲ್ಲ, ಯಾಕಂದ್ರೆ ಅವನ ಕೆಲಸವೇ ಅಂತದ್ದು. ಅದಲ್ಲದೆ ಮನೆಯಲ್ಲಿ ದುಡಿಯೋವನಂದ್ರೆ ಅವನೊಬ್ನೇ. ಅಂಡ್ ಈ ಬಾಯಿ ಒಬ್ಬ ಮೈಗಳ್ಳ. 3 ಹೊತ್ತು ಮನೇಲಿ ಬಿದ್ದಿರ್ತಾನೆ. ಕೋಳಿ ಸಾಕಣೆ ಮಾಡ್ತಿರ್ತಾನೆ. ಅದು ಲೀಗಲ್ ಕೆಲಸಕ್ಕಾಗಲ್ಲ, ಇಲ್ಲೀಗಲ್ ಆಗಿ ಆಗುವ ಕೋಳಿ ಅಂಕಣಕ್ಕೆ ತಗೊಂಡೋಗಿ ಅಲ್ಲಿ ಫೈಟ್ ಮಾಡಿಸಿ ಗೆದ್ದು ಹಣ ಮಾಡೋಕೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವನೊಬ್ಬ ಗ್ಯಾಂಬ್ಲಿಂಗ್ ಅಡಿಕ್ಟ್ ಅಂತ ಹೇಳ್ಬೋದು. ಸೀತಿ ಪ್ರೆಗ್ನೆಂಟ್ ಆಗಿದ್ಲು. ಇವನ್ ಅವಳು ಕೂಡ ಅವಳ ಗಂಡನ್ ತರಾನೇ ಮನೇಲಿ ಒಂದೇ ಒಂದು ಕೆಲಸ ಮಾಡಲ್ಲ. ಈ ಎಲ್ಲ ಕೆಲಸನ ರಾಂತಿಯೇ ಮಾಡ್ತಿದ್ಲು. ಈ ರಾಂತಿ ಬರೀ ಮನೆ ಕೆಲಸ ಮಾತ್ರ ಅಲ್ಲ, ಅವಳೊಂದು ಮಾಂಸದ ಅಂಗಡಿ ಹಾಕಿ ಅದರ ಡೆಲಿವರಿ ಕೆಲಸವನ್ನೆಲ್ಲ ಮಾಡ್ತಿದ್ಲು. ಈ ಗೀತಾ ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾ ಸಪೋರ್ಟ್ ಮಾಡ್ತಿದ್ಲು. ಇದೇ ಕಾರಣಕ್ಕೆ ಸೀತಿ ರಾಂತಿನ ನೋಡಿ ಜಲಸ್ ಪಡ್ತಿದ್ಲು. ಹಾಗೆ ಅವಳತ್ತೆ ಡ್ಯಾನ್ಗೆ ಕೂಡ ರಾಂತಿ ಅಂದ್ರೇನೆ ಆಗಲ್ಲ. ಕಿರಿಮಗ ಹಾಗೆ ಕಿರಿ ಸೊಸೆಗೆ ಯಾವಾಗ್ಲೂ ಪ್ರಯಾರಿಟಿ ಕೊಡ್ತಿದ್ಲು. ಈ ಒಂದು ಬಿಹೇವಿಯರ್ ರಾಂತಿಗೆ ಬೇಜಾರ್ ಮಾಡಿದಂತೂ ಸುಳ್ಳಲ್ಲ. ಆದ್ರೂ ಕೂಡ ಎಲ್ಲವನ್ನ ಅರಗಿಸ್ಕೊಂಡು ಕಷ್ಟಪಡ್ತಿರ್ತಾಳೆ. ಇನ್ನು ಮಗಳು ನೀನಾ ಅವಳೊಬ್ಬಳು ಅಂಗವಿಕಲೆ, ಶಾಲೆಗೆ ಹೋಗ್ತಿರ್ತಾಳೆ. ಇನ್ನು ಹಜ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೊಬ್ಬ ಮಾಟಗಾರ. ಹಾಗೆ ರಾಂತಿ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್. ಯಾವಾಗ್ಲೂ ಅವಳ ಹತ್ರನೇ ಬಂದು ಮಾಂಸ ತಗೊಂಡೋಗ್ತಿದ್ದ. ಬಿಕಾಸ್ ಅವನಿಗೆ ಗೊತ್ತು ರಾಂತಿಯೊಬ್ಬಳು ಒಳ್ಳೆ ಹುಡುಗಿ, ತುಂಬಾ ಕಷ್ಟಪಡ್ತಿದ್ದಾಳೆ, ಅವಳಿಗೆ ಒಳ್ಳೇದಾಗ್ಬೇಕಂತಾನೆ ಅವಳ ಹತ್ರನೇ ಬಂದು ಯಾವಾಗ್ಲೂ ಪರ್ಚೇಸ್ ಮಾಡ್ತಿದ್ದ. ಆಮೇಲೆ ರಾಂತಿ ಗೀತಾ ನೀನನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಎಲ್ಲರೂ ಮನೆಗೆ ಬರ್ತಾರೆ. ಆವಾಗಲ್ಲಿ ಡಯಾನ್ ರಾಂತಿ ಮೇಲೆ ಸ್ವಲ್ಪ ಕೂಗಾಡ್ತಾಳೆ. ಇನ್ನೂ ಅಡುಗೆ ಆಗಿಲ್ಲ, ಯಾವಾಗ ಊಟ ಮಾಡೋದು, ಇವಾಗ ಟೈಮ್ ಎಷ್ಟು ಅಂತಲ್ಲ. ಮನೇಲಿ ಸೀತಿ ಬಾಯು ದಂಡ ಪಿಂಡೆಗಳ ತರ ಇದ್ರೂ ಕೂಡ ಈ ರಾಂತಿ ಕೆಲಸ ಮುಗಿಸಿ ಬಂದು ಊಟ ರೆಡಿ ಮಾಡ್ಬೇಕು. ಸೊ ರೂಡ್ ಅಲ್ವಾ? ಆಫ್ಕೋರ್ಸ್ ಸೀತಿ ಪ್ರೆಗ್ನೆಂಟ್, ಆದ್ರೂ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ. ಎನಿವೆ ಆ ದಿನ ಬೋವ ಮತ್ತೆ ಪುನಃ ತನ್ನ ಕೆಲಸಕ್ಕೆ ಹೋಗುವ ಟೈಮ್ ಬರುತ್ತೆ. ಹೋಗೋದಕ್ಕಿಂತ ಮುಂಚೆ ತನ್ನ ತಮ್ಮ ಬಾಯುನಿಗೆ ಹಣ ಕೊಡ್ತಾನೆ. ಬಟ್ ಅದು ರಾಂತಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆಮೇಲೆ ನೀನನ ಗೀತಾ ಜೊತೆ ಸ್ಕೂಲ್ಗೆ ಕಳಿಸಿ ರಾಂತಿ ಬಾವನ ಡ್ರಾಪ್ ಮಾಡೋಕೆ ಕಾರಲ್ಲಿ ಹೋಗ್ತಾಳೆ. ಅಲ್ಲಿ ಅದೇ ವಿಷಯನ ಡಿಸ್ಕಸ್ ಮಾಡ್ತಾಳೆ. ಅವನಿಗೆ ಹಣ ಕೊಡಬಾರ್ದಿತ್ತು, ಮೊದಲೇ ಅವನು ಸೋಮಾರಿ ಹಾಗೇಗೆ ಅಂತ. ಆದ್ರೆ ಬೋವ್ ಅದನ್ನ ಸಮರ್ಥಿಸ್ಕೋತಾನೆ. ಸೀತಿ ಪ್ರೆಗ್ನೆಂಟ್ ಇದ್ದಾಳೆ, ಖರ್ಚಿರುತ್ತೆ ಹಾಗೇಗೆ ಅಂತ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇವನ್ ಬೋವ ಕೂಡ ರಾಂತಿಯ ಕಷ್ಟಗಳಿಗೆ ಸ್ಪಂದಿಸ್ತಿಲ್ಲ. ಅವನಿಗೆ ಅವಳ ನೋವು ಅರ್ಥ ಆಗ್ತಿಲ್ಲ. ಎನಿವೆ ಅವನ ಡ್ರಾಪ್ ಮಾಡಿದ ನಂತರ ರಾಂತಿ ಮನೆಗೆ ಬರ್ತಾಳೆ. ಅಲ್ಲಿ ಡಯಾನ್ ಒಂದೇ ಸಮನೆ ಅಳ್ತಿರ್ತಾಳೆ. ಏನಾಯ್ತಂತ ಕೇಳಿದಾಗ ನೀನಾಗೆ ಅಪಘಾತ ಆಗಿ ಅಡ್ಮಿಟ್ ಆಗಿದ್ದಾಳೆ ಅಂತಾಳೆ. ಗಾಬರಿಗೊಂಡ ರಾಂತಿ ಅದೇ ಕೂಡಲೇ ಆಸ್ಪತ್ರೆಗೆ ಹೋಗ್ತಾಳೆ. ಅಲ್ಲಿ ಗೀತಾ ನಾನು ಡೆಲಿವರಿ ತಗೊಂಡು ಬರೋ ಒಳಗೆ ಹೀಗೆಲ್ಲ ಆಯ್ತು ಅಂತ ಹೇಳ್ಕೊಂಡು ಹೇಳ್ತಾಳೆ. ಆವಾಗ ಡಾಕ್ಟರ್ ಹೊರ ಬಂದು ನೀನಾಳ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ, ಬದುಕೋ ಚಾನ್ಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹೋಗ್ತಾನೆ. ರಾಂತಿಗೆ ಅದನ್ನ ಕೇಳಿ ಸಿಡಿಲು ಬಡದಂತಾಗಿ ಅಲ್ಲೇ ಕುಸಿದು ಬೀಳ್ತಾಳೆ. ಆವಾಗ ಇಷ್ಟೆಲ್ಲ ರಾಮಾಯಣವನ್ನ ನೋಡ್ತಾ ಅದೇ ಹಾಸ್ಪಿಟ್ಲಲ್ಲಿ ಇದ್ದ ಒಬ್ಬ ಮಹಿಳೆ, ಉತ್ರಿ ಅಂತ ಅವಳ ಹೆಸರು, ಅವಳು ಬಂದು ರಾಂತಿಗೆ ಸಮಾಧಾನ ಮಾಡ್ತಾಳೆ, ಎಲ್ಲ ಸರಿಯಾಗುತ್ತೆ ಅಂತ. ಅದಕ್ಕೆ ರಾಂತಿ ಡಾಕ್ಟರೇ ಕಷ್ಟ ಅಂತ ಹೇಳ್ತಿದ್ದಾರೆ, ಇನ್ನು ಹೇಗೆ ಸರಿಯಾಗ್ತಾಳೆ ಅಂದಾಗ ಎಲ್ಲ ಕೆಲಸನ ಬರೀ ಡಾಕ್ಟರೇ ಮಾಡ್ಬೇಕಂತಿಲ್ಲ, ಬೇರೆಯವರು ಕೂಡ ಮಾಡೋರು ಇದ್ದಾರಂತ ಅವಳ ಕೈಯಲ್ಲಿ ಒಂದು ಲೆಟರ್ ಕೊಟ್ಟು ಆ ಮಹಿಳೆ ಅಲ್ಲಿಂದ ಸೀದಾ ಹೋಗ್ತಾಳೆ. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಡಾಕ್ಟರ್ ನೀನಾಳ ಬ್ರೈನ್ ಸರ್ಜರಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಉಳಿಯುವ ಚಾನ್ಸಸ್ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಈ ರಾಂತಿಗೆ ದಿಕ್ಕೆ ದೋಚಲ್ಲ. ಆಪರೇಷನ್ಗೆ ತುಂಬಾ ಹಣ ಬೇಕು, ಏನ್ ಮಾಡುದಂತ ಅದೇ ಕೂಡಲೇ ಮನೆಗೆ ಬಂದು ತನ್ನ ಅತ್ತೆ ಹತ್ರ ಹೇಳ್ತಾಳೆ, ಈ ಮನೆ ಮಾರಿದ್ರೆ ಸಾಧ್ಯ ಅಂತ. ಆದ್ರೆ ಅದಕ್ಕೆ ಬಾಯು ಹಾಗೆ ಸೀತಿ ವಾಪಸ್ ಮಾಡ್ತಾರೆ, ಈ ಮನೆ ನಿಮ್ಮೊಬ್ಬರಿಗೆ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿದ್ದು ಅಂತ. ಅಫ್ಕೋರ್ಸ್ ಡಯಾನ್ ಅವರಿಬ್ಬರ ಸಪೋರ್ಟ್ ಆದ ಕಾರಣ ಅವಳು ಏನು ಮಾತಾಡದೆ ಸುಮ್ನಾಗ್ತಾಳೆ. ರಾಂತಿಗೆ ಗೊತ್ತಾಗುತ್ತೆ ಇವ್ರ ಹತ್ತಿರ ಬೆಗ್ ಮಾಡಿ ಯೂಸ್ ಇಲ್ಲ, ನಾನೇನಾದ್ರೂ ಮಾಡ್ಬೇಕಂತ. ಆವಾಗ ಅವಳಿಗೆ ಉತ್ರಿ ಕೊಟ್ಟೋದ ಲೆಟರ್ ನೆನಪಾಗಿ ಅದನ್ನ ಓದ್ತಾಳೆ. ಅದರಲ್ಲಿ ಒಂದು ಅಡ್ರೆಸ್ ಇದ್ದಿರುತ್ತೆ. ಇವಳು ತಡ ಮಾಡದೆ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಆ ಅಜ್ಜಿ ಮನೆ ಒಳಗೆ ಕೂತು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರ್ತಾಳೆ. ಎಸ್, ಅವಳೊಬ್ಬಳು ಮಾಟಗಾತಿ. ಅವಳು ಹೇಳ್ತಾಳೆ, ನಿನ್ನ ಮಗು ಗುಣ ಆಗ್ಬೇಕಂದ್ರೆ ನೀನು ಡೀಮನ್ನ ಮದುವೆ ಆಗ್ಬೇಕು, ಅದು ನಿನ್ನೊಟ್ಟಿಗೆ ಇಂಟಿಮೇಟ್ ಆಗುತ್ತೆ. ಆವಾಗ ಅದಕ್ಕೆ ಖುಷಿಯಾಗಿ ಆವಾಗ ಅದು ನಿಂಗೇನ್ ಬೇಕೋ ಅದನ್ನ ಮಾಡುತ್ತೆ ಅನ್ನೋ ಭರವಸೆ ಕೊಡ್ತಾಳೆ. ಸರಿ ಅಂತ ಇವಳು ಕೂಡ ಒಪ್ಕೋತಾಳೆ. ಬಿಕಾಸ್ ಇವಳಿಗೆ ಬೇರೆ ದಾರಿಲ್ಲ,
ಮನೆಯವರೆಲ್ಲ ಕೈ ಬಿಟ್ಟಿದ್ದಾರೆ, ಉಳಿದಿರೋದು ಇದೊಂದೇ ದಾರಿ ಅಂತ. ಆದ್ರೆ ಪಾಪ ಅವಳಿಗೆ ಗೊತ್ತಿಲ್ಲ ಇದರ ಎಫೆಕ್ಟ್ ಅವಳನ್ನ ಎಲ್ಲಿವರೆಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ. ಅನಿವೆ ಆ ನಂತರ ರಿಚುವಲ್ ಸ್ಟಾರ್ಟ್ ಆಗುತ್ತೆ. ರಾಂತಿಗೆ ಬ್ರೈಡ್ ವೇಷನ ಧರಿಸಿ ರಕ್ತ ಕುಡಿಸಿ ಒಂದು ಕೋಳಿನ ಬಲಿ ಕೊಟ್ಟು ಸೀದಾ ರೂಮ್ ಒಳಗೆ ಕಳಿಸ್ತಾಳೆ. ಇವಳೋಗಿ ಬೆಡ್ ಮೇಲೆ ಮಲಗ್ತಾಳೆ. ಆವಾಗ ಅವಳ ಹಿಂದ ಡೀಮನ್ ಕೈ ಬಂದು ಅವಳನ್ನ ಬೆಡ್ ಮೇಲೆ ಕಳೆದು ಅವಳನ್ನ ನಾನಾ ರೀತಿಯಲ್ಲಿ ದೈಹಿಕವಾಗಿ ಯೂಸ್ ಮಾಡ್ತಾ ಹೋಗುತ್ತೆ. ಇವಳು ಕೂಡ ಸುಮ್ಮನೆದ್ದು ಎಲ್ಲವನ್ನ ಸ್ವೀಕರಿಸ್ತಾ ಹೋಗ್ತಾಳೆ. ಕೊನೆಗೂ ಡೀಮನ್ಗೆ ಖುಷಿಯಾಗುತ್ತೆ. ಹೋಗೋದಕ್ಕಿಂತ ಮುಂಚೆ ಉತ್ರಿ ರಾಂತಿಗೆ ಪ್ರತಿ ವಾರ ಒಂದು ಕೋಳಿನ ಬಲಿ ಕೊಡ್ತಾ ಇರು, ಅದರಿಂದ ಡೀಮನ್ಗೆ ಖುಷಿಯಾಗುತ್ತೆ, ಇಲ್ಲಾಂದ್ರೆ ನಿನ್ನ ಮಗಳಿಗೆ ಅದು ತೊಂದರೆ ಕೊಡ್ಬೋದಂತ. ಸರಿ ಅಂತ ಅವಳಲ್ಲಿಂದ ಹೋಗ್ತಾಳೆ. ನೆಕ್ಸ್ಟಿನಲ್ಲಿ ರಾಂತಿ ಮಗಳನ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ಶಾಕಿಂಗ್ಲಿ ಅವಳು ಕಂಪ್ಲೀಟ್ ಆಗಿ ಗುಣವಾಗಿದ್ಲು. ಹಾಗೆ ಅವಳ ಕಾಲು ಕೂಡ ಸರಿಯಾಗಿದೆ. ಅವಳಿವಾಗ ಅಂಗವಿಕಲೆ ಅಲ್ಲ. ಅದನ್ನ ಕಂಡು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಪರ್ಟಿಕ್ಯುಲರ್ಲಿ ಬಾಯುವಾಗಿ ಸೀತಿಗೆ ಮಾತ್ರ ಹೊಟ್ಟೆ ಕಿಚ್ಚಾಗುತ್ತೆ. ಸೀತಿಗೆ ಡೌಟ್ ಬಂದಿತ್ತು, ಮೋಸ್ಟ್ಲಿ ರಾಂತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಸರಿ ಮಾಡಿದಳಂತ. ಅದನ್ನ ಬಾಯೋಟ್ಟಿಗೆ ಹೇಳ್ಕೊತಾಳೆ, ಬಟ್ ಅವನು ಜಾಸ್ತಿ ಕೇರ್ ಮಾಡಲ್ಲ. ಅನಿವೆ ಅದರ ನೆಕ್ಸ್ಟ್ ಡೇ ಈ ಬಾಯು ತನ್ನ ಕೋಳಿಗೂಡನ್ನ ಚೆಕ್ ಮಾಡಿದಾಗ ಅಲ್ಲಿ ರಾಕ್ ಹೆಸರಿನ ಕೋಳಿ ಮಿಸ್ ಆಗಿರೋದು ಗೊತ್ತಾಗುತ್ತೆ. ಎಲ್ಲ ಕಡೆ ಹುಡುಕ್ತಾನೆ, ಸೀತಿನ ಕೇಳ್ತಾನೆ, ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಕೋಳಿ ಮಾತ್ರ ಸಿಗುವುದಿಲ್ಲ. ಹೇಗ್ ಸಿಗುತ್ತೆ ಹೇಳಿ? ಬಿಕಾಸ್ ಈ ರಾಂತಿ ಆ ಕೋಳಿನ ಡೀಮನ್ಗೆ ಬಲಿ ಕೊಟ್ಟಿದ್ಲು. ಅನಿವೆ ಆ ರಾತ್ರಿ ಸೀತಾ ರಾಂತಿಯ ರೂಮ್ಗೆ ಹೋದಾಗ ಅವಳೆದ್ದಿರುವುದಿಲ್ಲ. ಎಲ್ಲೋದ್ಲು ಅಂತ ಹುಡುಕ್ತಿರುವಾಗ ಕತ್ತಲಿಂದ ಒಮ್ಮೆಲೆ ಹೊರಬಂದು ಇವಳಿಗೆ ಹೆದರಿಸ್ತಾಳೆ. ಆದರೆ ಏನು ಕೂಡ ಮಾತಾಡೋದಿಲ್ಲ. ಇಲ್ಲಿ ರಾಂತಿ ಮಾಡ್ತಿರೋದು ನೋಡಿ ನಮ್ಗೆ ಫೀಲ್ ಆಗುತ್ತೆ ಏನೋ ಚೇಂಜಸ್ ಅವಳಲ್ಲಿ ಆಗಿದೆ ಅಂತ. ಆಕ್ಚುಲಿ ಅಸಲಿ ಮೂವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ಸೀತಿ ಫಾರ್ಮ್ ಹತ್ತಿರ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡ್ತಿದ್ದಾಗ ಈ ರಾಂತಿ ಮನೆಯ ಕಿಟಕಿ ಬಾಗಿಲನ್ನ ಕ್ಲೋಸ್ ಮಾಡ್ತಿರೋದು ನೋಡ್ತಾಳೆ. ಅಂಥದ್ದೇನು ಮಾಡ್ತಿರ್ಬೋದಂತ ಹೋಗಿ ನೋಡಿದಾಗ ರಾಂತಿ ಕೂತು ಟಿವಿ ನೋಡ್ತಿರ್ತಾಳೆ, ಒಬ್ಳೆ ನಗ್ತಾ. ಆದ್ರೆ ಶಾಕಿಂಗ್ಲಿ ಟಿವಿಲಿ ಬ್ಲರ್ ಬಿಟ್ರೆ ಬೇರೇನ್ ಕೂಡ ಆಗ್ತಿರ್ಲಿಲ್ಲ. ಆಮೇಲೆ ಸೀತಿ ಹೋಗಿ ಬಾಗಿಲು ಓಪನ್ ಮಾಡ್ತಾಳೆ. ನೋಡಿದ್ರೆ ಅಲ್ಲಿ ರಾಂತಿ ನೀನನ್ನ ಕರ್ಕೊಂಡು ಬರ್ತಿರ್ತಾಳೆ. ಹಾಗೆ ಒಳಗ್ ನೋಡಿದಾಗ ಯಾರು ಕೂಡ ಇದ್ದಿರೋದಿಲ್ಲ. ಹಾಗಾದ್ರೆ ಆಗಷ್ಟೇ ಯಾರನ್ನ ನೋಡಿದಂತ ಅವಳಿಗೆ ಅರ್ಥನೇ ಆಗಲ್ಲ. ಅದನ್ನ ಗೀತಾತಿರ ಹೇಳಿದಾಗ ಅದ್ ನಿನ್ನ ಭ್ರಮೆ, ಇವಾಗ ನೀನು ಪ್ರೆಗ್ನೆಂಟ್, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅಂತಾಳೆ. ಅನಿವೆ ಮಧ್ಯರಾತ್ರಿ ಹೊತ್ತಿಗೆ ಬಾಯು ಮನೆ ಬಂದು ಸೀತೆಗೆ ನೂಡಲ್ಸ್ ಮಾಡೋ ಕೇಳ್ತಾನೆ. ಇವಳು ಕಿಚನ್ಗೆ ಹೋದಾಗ ಅಲ್ಲಿ ಕಿಟಕಿ ಆಚೆ ಹಲವಾರು ಕಪ್ಪೆಗಳನ್ನ ನೋಡ್ತಾಳೆ. ಅದರಲ್ಲಿದ್ದ ಒಂದು ಕಪ್ಪೆ ಹೋಗಿ ನೂಡಲ್ ಮಾಡ್ತಿದ್ದ ಪಾತ್ರೆಗೆ ಹೋಗಿ ಬೀಳುತ್ತೆ. ಇವಳು ಭಯದಲ್ಲಿ ಹೇಗೋ ತೆಗಿತಾಳೆ. ಆವಾಗ ಕಿಚನ್ ಡೋರ್ ಓಪನ್ ಆಗುತ್ತೆ. ಹಾಗೆ ಏನೇನೋ ಶಬ್ದ ಕೇಳುತ್ತೆ. ಇವಳು ಏನಂತ ಹೋಗಿ ನೋಡಿದಾಗ ಈ ರಾಂತಿ ಬಾತ್ರೂಮ್ ಒಳಗಿದ್ದು ಟಬ್ ಒಳಗೆ ಕೂತ್ಕೊಂಡು ನೀರು ಚೆಲ್ತಾ ಏನೇನೋ ವಿಚಿತ್ರವಾಗಿ ಆಡ್ತಿರ್ತಾಳೆ. ಇವಳು ಸಂಧಿಯಿಂದ ಅದನ್ನ ನೋಡುವುದಲ್ಲದೆ ವಿಡಿಯೋ ಮಾಡಿ ಮಾರ್ಕೆಟ್ನ ಗ್ರೂಪ್ಗೆ ಶೇರ್ ಮಾಡ್ತಾಳೆ. ಅಂದ್ರೆ ಎಲ್ಲಿ ರಾಂತಿ ಮಾಂಸದ ಶಾಪ್ ಹಾಕಿದ್ದಾಳೆ ನೋಡಿ, ಅಲ್ಲಿನ ಮಾರ್ಕೆಟ್ನ ಜನರಿಗೆ. ಇಲ್ಲಿ ಸೀತಿಗೆ ಕನ್ಫರ್ಮ್ ಆಗಿ ಹೋಗಿತ್ತು ರಾಂತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಯೇ ನೀನನ್ನ ಸರಿ ಮಾಡಿದು ಅಂತ. ವಿಡಿಯೋ ಸ್ಪ್ರೆಡ್ ಆಗಿದ್ದೆ ತಡ ಮಾರ್ಕೆಟ್ ಜನರು ರಾಂತಿ ಹಾಗೆ ಗೀತನ ನೋಡಿ ಟೀಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಾಂತಿ ಗೊತ್ತಾಗುತ್ತೆ ಇದು ಸೀತಿದೆ ಕೆಲಸ ಅಂತ. ಸೀದಾ ಮಾಂಸದ ಅಂಗಡಿ ಹತ್ತಿರ ಹೋಗಿ ಅಲ್ಲಿದ್ದ ಅವಳ ಕತ್ತಿಗೆನೆ ಕೈ ಹಾಕಿ ಮುಂದೆ ಎಳ್ಕೊಂಡು ಹೋಗ್ತಾಳೆ. ಹಾಗೆ ಚಾಕು ಹಿಡಿದು ಹೆದರಿಸ್ತಾಳೆ. ಏನು ಕೂಡ ಮಾಡೋದಿಲ್ಲ, ಏನು ಕೂಡ ಮಾತಾಡೋದಿಲ್ಲ. ಬಿಕಾಸ್ ಇವಾಗ ರಾಂತಿ ಆಗಿಲ್ಲ, ಅವಳು ಆ ಡೀಮನ್ನ ವಶದಲ್ಲಿದ್ದಾಳೆ. ಹೆದರಿದ ಸೀತಿ ಸಾರಿ ಕೇಳ್ತಾಳೆ, ಇನ್ಮುಂದೆ ಹೀಗೆ ಮಾಡಲ್ಲ ಅಂತ. ಆವಾಗ ರಾಂತಿ ವಾಸ್ತವಕ್ಕೆ ಬರ್ತಾಳೆ. ಸುತ್ತಮುತ್ತಿದ್ದ ಎಲ್ಲ ಜನರು ಅವಳ ರೌದ್ರಾವತಾರ ಕಂಡು ದಂಗಾಗಿ ಹೋಗಿದ್ರು. ಅನಿವೆ ಅದೇ ದಿನ ರಾತ್ರಿ ಈ ಬಾಯು ಮತ್ತೆಪ್ಪನ ಮನೆಗೆ ಬಂದವನೇ ಸೀತಿ ಹತ್ತಿರ ನೂಡಲ್ಸ್ ಮಾಡಿ ಕೊಡೋ ಕೇಳ್ತಾನೆ. ಅವಳು ಕಿಚನ್ಗೆ ಬಂದಾಗ ಆಲ್ರೆಡಿ ಯಾರೋ ನೂಡಲ್ಸ್ ನ ಒಲೆ ಮೇಲೆ ಇಟ್ಟಿದ್ರು. ಆಗ ಸಡನ್ ಆಗಿ ಹಿಂದೆಂದ ಬಂದ ರಾಂತಿ ಕುದಿತಿರುವ ನೀರೊಳಗೆ ಕೈ ಹಾಕಿ ಅದರಲ್ಲಿದ್ದ ಕಪ್ಪೆನ ತೆಗೆದು ತಿಂತಾಳೆ. ಹಾಗೆ ಇವಳನ್ನ ವಿಚಿತ್ರವಾಗಿ ಕಂಡು ನಗ್ತಾ ಅಲ್ಲಿಂದ ಹೋಗ್ತಾಳೆ. ಈ ಸೀತಿಗೆ ಅದನ್ನೆಲ್ಲ ಕಂಡು ವಾಂತಿ ಬರತ್ತಾದ್ರೂ ಹೇಗೋ ತಡ್ಕೋತಾಳೆ. ಹಾಗೆ ನಂತರ ನೂಡಲ್ಸ್ ತಕೊಂಡು ರೂಮ್ಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಬಾಯುವರಲ್ಲ, ಅವನ್ ಪ್ಲೇಸ್ ಅಲ್ಲಿ ರಾಂತಿ ಮಲಗಿರ್ತಾಳೆ. ಹಾಗೆ ಒಂದೇ ಸಾಮಾನ್ಯ ಇವಳ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋದಲ್ಲದೆ ಲಾಸ್ಟ್ ಅಲ್ಲಿ ಅವಳ ಹೊಟ್ಟೆ ಒಳಗಿದ್ದ ಮಗುನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಲೈಕ್ ನಿಜವಾಗ್ಲೂ ಇದು ಹಾರಿಬಲ್ ಸೀನ್ ಅಂತ ಹೇಳ್ಬೋದು. ಅನಂತರ ಬಾಯು ಮನೆಗೆ ಬರ್ತಾನೆ. ಅಂದ್ರೆ ಆವಾಗಷ್ಟೇ ಬಂದು ಸೀತೆ ಹತ್ತಿರ ನೂಡಲ್ಸ್ ಕೇಳಿದ್ದು ಬಾಯು ಅಲ್ಲ, ಅವನ ರೂಪದಲ್ಲಿ ಬಂದಂತ ಡೀಮನ್. ಎನಿವೆ ಬಂದವನೇ ಸೀತಿನ ಎಲ್ಲಾ ಕಡೆ ಹುಡುಕ್ತಾನೆ. ಆದ್ರೆ ಅವಳು ಸಿಗುದಿಲ್ಲ. ಮೋಸ್ಟ್ಲಿ ರಾಂತಿ ವಿಷಯಕ್ಕೆ ಅಪ್ಸೆಟ್ ಮಾಡ್ಕೊಂಡು ತವರು ಮನೆಗೆ ಹೋಗಿರ್ಬೋದಂತ ಸುಮ್ನಾಗ್ತಾನೆ. ಹಾಗೆ ಆ ಬ್ಲೇಮ್ನ ರಾಂತಿ ಮೇಲಾಗ್ತಾನೆ. ಡಯಾನ್ ಸೀತಿಗೆ ಕಾಲ್ ಮಾಡಕ್ಕೆ ಹೋಗ್ತಾಳೆ, ಆದ್ರೆ ಕನೆಕ್ಟ್ ಆಗುದಿಲ್ಲ. ಆ ರಾತ್ರಿ ಗೀತಾ ಮನೆ ಹೊರಗೇನೋ ಕೆಲಸ ಮಾಡ್ತಿದ್ದಾಗ ಅಲ್ಲವಳಿಗೆ ಕಸದ ಹೊಂಡದತ್ತಿರ ಯಾರದೋ ಧ್ವನಿ ಕೇಳುತ್ತೆ. ಇವಳು ವಿಡಿಯೋ ಮಾಡ್ತಾ ಮುಂದೆ ಹೋದಾಗ ಮನೆ ಒಳಗಿಂದ ಯಾರೋ ಅವಳನ್ನ ಕರಿತಾ ಅವಳು ಹೋಗ್ತಿದ್ದಾಗೆ ಅಲ್ಲಿ ನಮಗೆ ಸೀತಿಯ ಗೋಸ್ಟ್ ತೋರುತ್ತೆ.
ಈ ಕಡೆ ತನ್ನ ಟಾಯ್ ಹುಡುಕುತ್ತಾ ಬಾತ್ರೂಮ್ಗೆ ಹೋದ ನೀನಾಗೆ ಅಲ್ಲಿ ಪೊಸೆಸ್ ಆದ ರಾಂತಿ ತೋರ್ತಾಳೆ. ಬಟ್ ಅದು ಅವಳಿಗೆ ಏನು ಕೂಡ ಮಾಡುದಿಲ್ಲ. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ರಾಂತಿ ಬಲಿ ಕೊಟ್ಟ ಕೋಳಿನ ಬಿಸಾಡೋಕೆ ಅಂತ ಅದೇ ಹೊಂಡದ ತೀರ ಹೋದಾಗ ಅಲ್ಲವಳಿಗೆ ಸೀತಿ ಡೆಡ್ ಬಾಡಿ ತೋರುತ್ತೆ. ಆಕ್ಚುಲಿ ಅದನ್ನ ತಂದು ಅಲ್ಲಿ ಹೂತಿದ್ದು ಅವಳೆ. ಆದ್ರೆ ಅವಳು ಪೊಸೆಸ್ ಸ್ಟೇಟ್ ಅಲ್ಲಿ ಇದ್ದ ಕಾರಣ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇವಾಗ ಬಾಡಿ ನೋಡಿ ಎಲ್ಲ ನೆನಪಾಗುತ್ತೆ. ಸೊ ಅದೇ ಕೂಡಲೇ ಉತ್ರಿ ಮನೆಗೆ ಹೋಗ್ತಾಳೆ. ಬಟ್ ಉತ್ರಿ ಇನ್ನು ಏನು ಕೂಡ ಮಾಡೋಕ್ಕಾಗಲ್ಲ. ಬಿಕಾಸ್ ನೀನೀಗ ಆ ಡೀಮನ್ನ ಹೆಂಡತಿಗೆ ತೊಂದರೆ ಕೊಟ್ರೆ ಗಂಡ ಸುಮ್ನೆ ಬಿಡ್ತಾನಂತ ಹೇಳ್ತಾಳೆ. ರಾಂತಿ ಅಲ್ಲಿಂದ ಅಳ್ತಾನೆ ವಾಪಸ್ ಬರ್ತಾಳೆ. ಒಂದು ಜೀವನ ಕಾಪಾಡಕ್ ಹೋಗಿ ಇನ್ನೆಷ್ಟು ಜೀವ ಹೋಗುತ್ತೇನೋ ಅಂತ. ಇಲ್ಲಿ ಸೀತಿಗೆ ಫಸ್ಟ್ ಇಂದನೂ ರಾಂತಿ ಅಂದ್ರೆ ಇಷ್ಟ ಇರ್ಲಿಲ್ಲ. ಅವಳಿಗೆ ತೊಂದರೆ ಕೊಡ್ತಿದ್ಲು. ಅದಕ್ಕೇನೆ ಡೀಮನ್ಗೆ ಕೋಪ ಬಂದು ನನ್ನ ಪತ್ನಿಗೆನೆ ತೊಂದರೆ ಕೊಡ್ತೀಯ ಅಂತ ಕೊಂದಾಗಿತ್ತು. ಎನಿವೆ ಈ ಕಡೆ ಬಾಯು ಕೋಳಿ ಅಂಕದ ಫೈಟ್ ನಡೆಯೋ ಪ್ಲೇಸ್ಗೆ ಬಂದಿರ್ತಾನೆ. ಅಲ್ಲವನ ಕೋಳಿಯ ಪಂದ್ಯ ನಡೀತಿರುತ್ತೆ. ಆವಾಗ ಅವನಿಗೆ ಸೀತಿಯ ಗೋಸ್ಟ್ ತೋರುತ್ತೆ. ಇವನು ಅದು ಸೀತಿ ಅನ್ಕೊಂಡು ಅವಳನ್ನ ಫಾಲೋ ಮಾಡ್ತಾನೆ. ಆದ್ರೆ ಅವಳು ಅಲ್ಲಿಂದ ಮಾಯವಾಗಿ ಬಿಡ್ತಾಳೆ. ಆಗಲ್ಲಿ ಯಾರೊಬ್ಬ ವ್ಯಕ್ತಿ ಬಂದು ನಿನ್ನ ಕೋಳಿ ಸೋತೋಯ್ತು ಅಂತಾನೆ. ಅದನ್ನ ಕೇಳಿ ಬಾಯಲ್ಲೇ ಕುಸಿದೋಗ್ತಾನೆ. ಯಾಕಂದ್ರೆ ಇದ್ದ ಬದ್ದ ಹಣವನ್ನೆಲ್ಲ ಅದಕ್ಕೇನೆ ಹಾಕಿ ಕಳ್ಕೊಂಡಿದ್ದ. ಆ ರಾತ್ರಿ ಅವನು ಕೋಳಿನ ಮನೆ ಹೊರಗೆ ಮಣ್ಣು ಮಾಡ್ತಿದ್ದಾಗ ಅದೇ ಹೊಂಡದ ತೀರ ನೊಣಾಡ್ತಿರೋದು ಗೊತ್ತಾಗಿ ಹೋಗಿ ನೋಡ್ತಾನೆ. ಹಾಗೆ ಅಲ್ಲಿದ್ದ ಸೀತಿಯ ಬಾಡಿ ನೋಡಿ ಹೈರಾಣಾಗಿ ಹೋಗ್ತಾನೆ. ಹಾಗೆ ಒಳಗ್ ಬಂದು ರಾಂತಿ ಮೇಲೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಎಗರಾಡ್ತಾನೆ. ಆಗ ಡಯಾನ್ ಈ ವಿಷಯನ ದೊಡ್ಡದ್ ಮಾಡೋದು ಬೇಡ, ಅವಳ ಶವನ ದಫನ್ ಮಾಡಿಬಿಡುವಂತಾಳೆ. ಇವನು ಕೂಡ ಸರಿ ಅಂತ ದಫನ್ ಮಾಡ್ತಾನೆ. ಆಗ ರಾಂತಿ ಮನೆ ಹೊರಗಿದ್ದ ಶೆಡ್ ಒಳಗೆ ಹೋಗ್ತಾಳೆ. ಇವನು ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ರಾಂತಿ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅದರಿಂದ ಅವನ ಒಂದು ಕಣ್ಣು ಕಿತ್ತೋಗುತ್ತೆ. ಹಾಗೆ ಅವನು ಕೆಳಬಿದ್ದಾಗ ಒಂದು ಕೋಳಿ ಬಂದು ಉಳಿದ ಇನ್ನೊಂದು ಕಣ್ಣನ್ನ ಕಿತ್ತು ತಿಂತದೆ. ಬಾಯು ಪೂರ್ತಿಯಾಗಿ ಬ್ಲೈಂಡ್ ಆಗ್ತಾನೆ. ದಾರಿ ಗೊತ್ತಾಗದೆ ಕೂಗ್ತಾ ಹೊರ ಬಂದಾಗ ಚಾವಡಿಯ ಮೆಟಲ್ ಶೀಟ್ ಒಂದು ಇವನ ಕತ್ತನ ಸೇಳ್ಕೊಂಡೋಗಿ ಅವನಲ್ಲೇ ಸತ್ತೋಗ್ತಾನೆ. ಆಗಲ್ಲಿ ಗೀತಾ ಕೂಡ ಬರ್ತಾಳೆ. ವಾಸ್ತವಕ್ಕೆ ಬಂದ ರಾಂತಿ ಇದೆಲ್ಲ ನನ್ನಿಂದನೇ, ಇನ್ಮೇಲೆ ಯಾವುದೇ ಸಾವು ಆಗ್ಬಾರ್ದಂತ ರೂಮ್ ಒಳಗೋಗಿ ಲಾಕ್ ಮಾಡ್ಕೋತಾಳೆ. ಗೀತಾ ಅವಳನ್ನ ಮಾತಾಡಿಸೋಕೆ ಟ್ರೈ ಮಾಡಿದಾಗ ನಂಗೆ ಕೋಪ ಬರಿಸ್ಬೇಡ, ನಂಗೇನಾದ್ರೂ ಕೋಪ ಬಂದ್ರೆ ಅದ್ ನಿಮ್ಮನ್ನೆಲ್ಲ ಕೊಂದು ಬಿಡ್ತಾಳಂತಾಳೆ. ಬಟ್ ಗೀತಾಗೆ ಏನಂತಾನೆ ಅರ್ಥ ಆಗುದಿಲ್ಲ. ಇಲ್ಲಿ ಡೀಮನ್ ಬಾಯುನ ಕೊಂದಿರೋದಕ್ಕೆ ಕಾರಣ ಅವನು ರಾಂತಿಗೆ ತೊಂದರೆ ಕೊಟ್ಟ ಅಂತ. ಆದ್ರೆ ಗೀತಾ ತುಂಬಾ ಒಳ್ಳೆಯವಳು. ಅವಳು ರಾಂತಿ ಒಟ್ಟಿಗೆ ಒಳ್ಳೆ ರೀತಿಲಿದ್ದಾಳೆ. ಅದಕ್ಕೋಸ್ಕರನೇ ಡೀಮನ್ ಅವಳಿಗೆ ಏನು ಕೂಡ ಮಾಡಲ್ಲ. ಅದರ ನೆಕ್ಸ್ಟ್ ಡೇ ಎಲ್ಲರೂ ಅದೇ ಮಾಟಗಾರ ಹಜ್ನ ಕರೆಸ್ತಾರೆ. ಅವನು ಪೊಸೆಸ್ ಆದ ರಾಂತಿನ ಸರಿ ಮಾಡೋಕೆ ಮುಂದಾಗ್ತಾನೆ. ಗೀತಾ ತೀರ ಒಂದು ಗ್ಲಾಸ್ ನೀರು ತರೋ ಕೇಳಿ ಅದರ ಮೂಲಕ ರಿಚುವಲ್ ಮಾಡೋಕ್ ಹೋಗ್ತಾನೆ. ಆಗ ಡೀಮನ್ ಗ್ಲಾಸ್ ನ ಬ್ರೇಕ್ ಮಾಡಿ ಅವನಿಗೆ ವಾರ್ನ್ ಮಾಡುತ್ತೆ, ನಿಂಗೇನು ಮಾಡಲ್ಲ, ಇಲ್ಲಿಂದ ಹೋಗುವಂತ. ಹಜ್ ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ. ಇಲ್ಲಿ ಹಜ್ ತುಂಬಾ ಒಳ್ಳೆಯವನು, ರಾಂತಿಗೆ ಒಳ್ಳೇದ್ ಬಯಸ್ತಿದ್ದ. ಅದೇ ಒಂದ್ ಕಾರಣಕ್ಕೆ ಡೀಮನ್ ಅವನಿಗೆ ಏನು ಕೂಡ ಮಾಡದೆ ಸುಮ್ಮನೆ ಬಿಟ್ಟಿತ್ತು. ಅದರ ನೆಕ್ಸ್ಟ್ ಡೇ ರಾಂತಿಯ ಗಂಡ ಬೋವೋ ಮನೆಗೆ ಬರ್ತಾನೆ. ಅವನಿಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ರಾಂತಿ ಒಟ್ಟಿಗೆ ಮಾತಾಡಕ್ ಹೋಗ್ತಾನೆ. ಆದ್ರೆ ಅವಳು ರೂಮ್ ಒಳಗೆ ಲಾಕ್ ಮಾಡ್ಕೊಂಡಿದ್ಲು. ಅವನು ರಾತ್ರಿ ಹಾಲಲ್ಲೇ ಮಲಗ್ತಾನೆ. ಮಧ್ಯರಾತ್ರಿ ಹೊತ್ತಿಗೆ ಅವನಿಗೆ ರೂಮಿಂದ ಏನೋ ಶಬ್ದ ಕೇಳಿ ಹೋಗಿ ಇಣಕಿ ನೋಡಿದಾಗ ಶಾಕಿಂಗ್ಲಿ ಅಲ್ಲವಳು ಡೀಮನ್ ಒಟ್ಟಿಗೆ ದೈಹಿಕವಾಗಿ ಮೂವ್ ಆಗ್ತಿರ್ತಾಳೆ. ಹಾಗೆ ಒಮ್ಮೆಲೆ ಡೀಮನ್ ಇವನ್ ಮುಂದೆ ಬಂದು ಅವನಿಗೆ ಹೆದರಿಸುತ್ತೆ. ನೆಕ್ಸ್ಟ್ ಡೇ ಬೋವೋ ಪೊಸೆಸ್ ಆದ ರಾಂತಿನ ಬಾತ್ರೂಮ್ ಅಲ್ಲಿ ಕೂಡಿ ಹಾಕ್ತಾನೆ. ನಂತರ ಗೀತಾನ ಕರ್ಕೊಂಡು ಅದೇ ಮಾಟಗಾತಿ ಉತ್ರಿನ ಹುಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಗೀತಾ ಅವಳನ್ನ ಆ ದಿನ ರಾಂತಿ ಒಟ್ಟಿಗೆ ಇದ್ದಿದ್ದನ್ನ ಕಂಡಿದ್ಲು. ಸೊ ಅವಳಿಗೆ ಗೊತ್ತಾಗಿರುತ್ತೆ ಆಗ್ತಿರೋದಕ್ಕೂ ಹಾಗೆ ಆ ಮಾಟಗಾತಿಗೂ ಏನೋ ಸಂಬಂಧ ಇದೆ ಅಂತ. ಅದಕ್ಕೋಸ್ಕರ ಹುಡ್ಕೊಂಡು ಅಲ್ಲಿ ಬಂದಿದ್ರು. ಬಟ್ ಅವರಿಗೆ ಅಲ್ಲಿ ಉತ್ರಿ ಸಿಗಲ್ಲ. ಎನಿವೆ ಈ ಕಡೆ ಬಾತ್ರೂಮ್ ಅಲ್ಲಿ ಬಂದಿಯಾಗಿದ್ದ ರಾಂತಿ ನೀನಾನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗಿ ಡಯನ್ನ ಭೀಕರವಾಗಿ ಕೊಂದಾಗ್ತಾಳೆ. ಹೆದರಿದ ನೀನಾ ಸೀದಾ ಹೋಗಿ ಆಟಿಕಲ್ಲಿ ಬಚ್ಚಿಗುರ್ತಾಳೆ. ಆ ಹೊತ್ತಿಗಲ್ಲಿ ಗೀತಾ ಬೋವ್ ಬರ್ತಾರೆ. ಸತ್ತೋಗಿರೋ ಅಮ್ಮನ ಕಂಡು ತುಂಬಾ ದುಃಖ ಪಡ್ತಾರೆ. ನಂತರ ಗೀತಾ ನೀನನ್ನ ಹುಡುಕುತ್ತಾ ಹೋದಾಗ ಅಲ್ಲಿ ರಾಂತಿ ಬಂದು ಅಟ್ಯಾಕ್ ಮಾಡ್ತಾಳೆ. ಬಟ್ ಇವಳು ಚಾಕು ಮೂಲಕ ರಾಂತಿಗೆ ಸ್ಟ್ಯಾಬ್ ಮಾಡಿ ಎಸ್ಕೇಪ್ ಆಗ್ತಾಳೆ. ಬಟ್ ರಾಂತಿಗೆ ಏನು ಕೂಡ ಆಗಲ್ಲ. ನಂತರದಲ್ಲಿ ರಾಂತಿ ಅದೇ ಚಾಕು ಮೂಲಕ ಬೋವನ ಕೊಂದಾಗ್ತಾಳೆ. ಆಗ ಅವಳು ಒಮ್ಮೆಲೆ ವಾಸ್ತವಕ್ಕೆ ಬರ್ತಾಳೆ. ಸದ್ ಬಿದ್ದಿರೋ ಗಂಡನ ಕಂಡು ಏನ್ ಮಾಡ್ಬಿಟ್ಟೆ ಅಂತ ತುಂಬಾ ದುಃಖ ಪಡ್ತಾಳೆ. ಇಲ್ಲಿ ಡೀಮನ್ ಬೋವನ ಕೊಲ್ಲೋಕೆ ಕಾರಣ ಬೋವ್ ಯಾವತ್ತೂ ಅವಳ ಕಷ್ಟಗಳಿಗೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ತಿದೆ ಎಂಬ ಕಾರಣಕ್ಕೆ. ಎನಿವೆ ನಂತರ ರಾಂತಿ ಮತ್ತೆ ಡೀಮನ್ನ ವಶಕ್ಕೆ ಸಿಕ್ಕಿ ಗೀತನ ಕೊಲ್ಲಕ್ಕೆ ಹೋಗ್ತಾಳೆ. ಅದು ನೀನಾಳ ಮುಂದೆನೆ. ಆವಾಗ ನೀನಾ ದೊಡ್ಡದಾದ ಸೀಸರ್ ತಕೊಂಡು ತನ್ನ ಕಾಲನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾಳೆ. ನನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು, ನನ್ನ ಕಾಲ್ ಸರಿ ಮಾಡೋಕೆ ತಾನೇ ಇಷ್ಟೆಲ್ಲ ಮಾಡಿದ್ದು ಅಂತ. ಆವಾಗ ಮತ್ತೆ ರಾಂತಿ ವಾಸ್ತವಕ್ಕೆ ಬರ್ತಾಳೆ. ಇಲ್ಲಿ ನಮಗೆ ಡೀಮನ್ನ ಲೋಕನ ತೋರಿಸ್ತಾರೆ. ಅಲ್ಲಿ ರಾಂತಿ ಬಂದಿಯಾಗಿದ್ದು ಅವಳಿಗೆ ನೀನಾ ಅಳ್ತಿರೋದು ಕೇಳ್ತಿರುತ್ತೆ. ಅಂದ್ರೆ ಡೀಮನ್ ರಾಂತಿ ಆತ್ಮನ ಬಂದಿ ಮಾಡಿ ಅವಳ ದೇವನ್ನ ಯೂಸ್ ಮಾಡ್ಕೊಳ್ತಿತ್ತು. ರಾಂತಿ ಗೊತ್ತಾಗುತ್ತೆ ಈ ಸಮಸ್ಯೆ ಎಂಡ್ ಆಗ್ಬೇಕಂದ್ರೆ ನಾ ಸಾಯ್ಬೇಕಂತ. ಅವಳು ಗೀತಾಗೆ ನೀನನ್ನ ಅಲ್ಲಿಂದ ಕರ್ಕೊಂಡೋಗ್ಲಿಕ್ಕೆ ಹೇಳ್ತಾಳೆ.
ಹಾಗೆ ತಾನು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತಾಳೆ. ಹಾಗೆ ಎಲ್ಲಾ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಮೂವಿ ಎಂಡಿಂಗ್ ಅಲ್ಲಿ ಗೀತಾ ಹಾಗೆ ನೀನಾ ಬೇರೆಯವರಿಗೆ ಬಂದಿರೋದನ್ನ ತೋರಿಸ್ತಾರೆ. ಹಾಗೆ ಅವರ ಮನೆ ಹೊರಗೆ ಅದೇ ಮಾಟಗಾತಿ ಉತ್ತರಿ ನಿಂತಿರ್ತಾಳೆ. ಆಗ ಮನೆಯೊಳಗಿರುವ ಒಂದು ಗೋಡ್ರೇಜ್ ಶೇಕ್ ಆಗುತ್ತೆ. ಹೋಗಿ ನೋಡಿದಾಗ ಅಲ್ಲಿ ಅದೇ ರಾಂತಿಯ ಬ್ರೈಡ್ ಡ್ರೆಸ್ ಇದ್ದಿರುತ್ತೆ. ಅಂದ್ರೆ ಆ ಡಿಮನ್ನ ಕಾಟ ಇನ್ನೂ ಕೂಡ ಎಂಡ್ ಆಗಿಲ್ಲ ಅಂತ. ಹಾಗೆ ಆ ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.